ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು HP Pavilion 15 eg0103TX ಮಾಡೆಲ್ನ ಲ್ಯಾಪ್ಟಾಪ್ ಅನ್ಬಾಕ್ಸ್ ಮಾಡ್ತಿದ್ದೀವಿ. ಬಾಕ್ಸ್ ಈ ಥರ ಇರುತ್ತೆ. ಬಾಕ್ಸ್ ಮೇಲೆ HP ಅಂತ ಲೋಗೋ ಇರುತ್ತೆ. ಇದರ ರೈಟ್ ಸೈಡಲ್ಲಿ ನೋಡಿದರೆ ಸ್ಪೆಸಿಫಿಕೇಷನ್ ಸ್ಟಿಕ್ಕರ್ ಕೂಡ ಇದೆ. ಆ್ಯಂಡ್ ಈಗ ಅನ್ಬಾಕ್ಸ್ ಮಾಡಿ ಲ್ಯಾಪ್ಟಾಪ್ ಬಿಲ್ಡ್ ಕ್ವಾಲಿಟಿ ಇನ್ನೂ ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತೇಳಿ ನೋಡೋಣ. ವೇಟ್ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಲ್ಯಾಪ್ಟಾಪ್ನ ಈ ಥರ ಪೇಪರ್ ಪ್ಯಾಡಲ್ಲಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಇನ್ನೊಂದು ಬಾಕ್ಸಲ್ಲಿ ಇದರ ಒಂದು ಟ್ರಾವೆಲ್ ಅಡಾಪ್ಟರ್ ಇದೆ. ಇದು 3 ಪಿನ್ ಪ್ಲಗ್ ಜೊತೆಗೆ ಬರುತ್ತೆ. 65 ವಾಟ್ಸ್ ಸ್ಮಾರ್ಟ್ AC ಪವರ್ ಅಡಾಪ್ಟರ್. ಆ್ಯಂಡ್ ಹಾಗೆ ಇದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ಕ್ವಿಕ್ ಗೈಡ್ ಕೂಡ ಇದೆ. ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಸಲ ಇದನ್ನು ಚೆಕ್ ಮಾಡ್ಕೊಂಬಿಡಿ. ಈಗ ಲ್ಯಾಪ್ಟಾಪ್ನ ಓವರ್ ವ್ಯೂ ನೋಡೋಣ. ಈಗ ಮೊದಲನೇದಾಗಿ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದು ಪ್ಲಾಸ್ಟಿಕ್ ಆ್ಯಂಡ್ ಅಲ್ಯೂಮಿನಿಯಂ ಬಾಡಿಯಿಂದ ಬರುತ್ತೆ. ಈ ಲ್ಯಾಪ್ಟಾಪ್ ವೇಟ್ ಬಂದು 1.75 kg ಇರುತ್ತೆ. ಈ ಲ್ಯಾಪ್ಟಾಪ್ ಥಿಕ್ನೆಸ್ ಬಂದು 17.9 mm ಇದೆ. ಇದು ಇಂಟೆಲ್ ಕೋರ್ i5 1135 G7 ಪ್ರಾಸೆಸ್ ಜೊತೆಗೆ ಬರುತ್ತೆ. 2.4 GHz ಬಾಸ್ ಕ್ಲಾಕ್ ಸ್ಪೀಡ್ ಇರುತ್ತೆ. 4.2 GHz ಬೂಸ್ಟ್ ಕ್ಲಾಕ್ ಸ್ಪೀಡ್ ಇರುತ್ತೆ. ಆ್ಯಂಡ್ 4 ಕೋರ್ ಹಾರ್ಟ್ ರೇಟ್ ಪ್ರಾಸೆಸರ್ ಇರುತ್ತೆ. 8 MB ಕ್ಯಾಚಿ ವಿಡಿಯೋ ವಾಚ್ ಮಾಡ್ಬೋದು. ಇದರ ಪ್ರಾಸೆಸ್ ತುಂಬ ಚೆನ್ನಾಗಿದೆ. ಈ ಲ್ಯಾಪ್ಟಾಪ್ನ ನಾವು 4K ವಿಡಿಯೋ ಎಡಿಟಿಂಗ್ಗೆ ಯೂಸ್ ಮಾಡ್ಬೋದು, ಫೋಟೋ ಎಡಿಟ್ ಮಾಡ್ಬೋದು, ಆಫೀಸ್ ಯೂಸ್ಗೆ ಯೂಸ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ 2019 ಲೈಫ್ ಟೈಮ್ ಆ್ಯಕ್ಸಸ್ ಇದೆ. ಈಗ ಇದರ ರ್ಯಾಮ್ ಬಗ್ಗೆ ಮಾತಾಡೋದಾದರೆ ಇದು 16 GB DDR4 3200 ST ರ್ಯಾಮ್ 2 ಸ್ಲಾಟಲ್ಲಿ 88 GB ಇರುತ್ತೆ. ಇದನ್ನು 32 GB ತನಕ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು. ಬಟ್ ಇದರ ಅವಶ್ಯನೇ ಇರಲ್ಲ ಅನಿಸುತ್ತೆ. ನಾರ್ಮಲ್ ಯೂಸ್ಗೆ 16 GB ಮೋರ್ ದೆನ್ ಎನಫ್ ಅನಿಸುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಇದು 512 GB M.2 NVMe SSD ಜೊತೆಗೆ ಬರುತ್ತೆ. ನೀವು ಇದನ್ನು ರಿಪ್ಲೇಸ್ ಮಾಡಿ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು. ಎಕ್ಸ್ಟ್ರಾ ಸ್ಲಾಟ್ ಕೂಡ ಇದೆ. ಇದನ್ನು ಯೂಸ್ ಮಾಡಿ ನೀವು SSDನ 2 TB ತನಕ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಇದರ ಗ್ರಾಫಿಕ್ಸ್ ಬಗ್ಗೆ ಮಾತಾಡೋದಾದರೆ ಇದು Nvidia MX 450 2GB GDDR6 ಡೆಡಿಕೇಟೆಡ್ ಗ್ರಾಫಿಕ್ಸ್ ಜೊತೆಗೆ ಬರುತ್ತೆ. ಇದರಿಂದ ನೀವು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ಇದು 39.62 ಸೆಂಟಿಮೀಟರ್ ಅಂದರೆ 15.6 ಇಂಚ್ ಫುಲ್ HD IPS ಪ್ಯಾನಲ್ ಇರುತ್ತೆ. ಇದರ ಒಂದು ಮೈಕ್ರೋ ಎಡ್ಜಸ್ ಕೂಡ ನೀವು ಇಲ್ಲಿ ನೋಡ್ಬೋದು. 85% ಬಾಡಿ ರೇಷಿಯೋ ಇದೆ. ಆ್ಯಂಡ್ ಇದು ಆ್ಯಂಟಿ ಗ್ಲೇರ್ ಕೋಟಿಂಗ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ಇದು 250 ನಿಟ್ಸ್ ಬ್ರೈಟ್ನೆಸ್ ಆ್ಯಂಡ್ 45% NTSC ಕ್ಲೋರ್ ಜೊತೆಗೆ 178 ಡಿಗ್ರಿ ವೈಡ್ ವಿವಿಂಗ್ ಆ್ಯಂಗಲ್ ಆ್ಯಂಡ್ ಇದು 60 Hz ರಿಫ್ರೆಶ್ ರೇಟ್ ಜೊತೆಗೆ ಬರುತ್ತೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದು 3 ಸೆಲ್ 41 ವ್ಯಾಟ್ ಓವರ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಜೊತೆಗೆ ಬರುತ್ತೆ. 65 ವ್ಯಾಟ್ ಸ್ಮಾರ್ಟ್ AC ಪವರ್ ಅಡಾಪ್ಟರ್ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಇದು 30 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ. ಇದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಈ ಲ್ಯಾಪ್ಟಾಪಲ್ಲಿ Wi-Fi 6 ಬ್ಲೂಟೂತ್ 5.0 ಸಪೋರ್ಟ್ ಜೊತೆಗೆ ಬರುತ್ತೆ. ಇದ್ರ ಜೊತೆಗೆ ನಿಮಗೆ ಗಿಗಾಬೈಟ್ ಫೈಲ್ ಟ್ರಾನ್ಸ್ಫರ್ ಸ್ಪೀಡ್ ಕೂಡ ಸಿಗುತ್ತೆ. ವೈರ್ಲೆಸ್ ಕನೆಕ್ಟಿವಿಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದರೆ 1 MP HD 720p ವೆಬ್ ಕ್ಯಾಮ್ ಆಪ್ಷನ್ ನೋಡ್ಬೋದು. ಡ್ಯುಯಲ್ ಇಂಟಿಗ್ರೇಟೆಡ್ ಡಿಜಿಟಲ್ ಮೈಕ್ರೋಫೋನ್ ಜೊತೆಗೆ ಬರುತ್ತೆ. ವಿಡಿಯೋ ಕಾಲಿಂಗ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಇದರ ಆಡಿಯೋ ಬಗ್ಗೆ ಮಾತಾಡಿದರೆ ಇದು ಸ್ಟೀರಿಯೋ ಸ್ಪೆಕ್ಟರ್ 2x2 ಜೊತೆಗೆ ಬರುತ್ತೆ. B&O ಡ್ಯುಯಲ್ ಸ್ಪೀಕರ್ಸ್ ಇರುತ್ತೆ. ಆ್ಯಂಡ್ ಇದರ ಜೊತೆಗೆ HP ಆಡಿಯೋ ಬೂಸ್ಟ್ ಸಪೋರ್ಟ್ ಕೂಡ ಸಿಗುತ್ತೆ. ಒಳ್ಳೆ ಆಡಿಯೋ ಕ್ವಾಲಿಟಿ ಇಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಒಂದು ಯೂಟ್ಯೂಬ್ ವಿಡಿಯೋ ಪ್ಲೇ ಮಾಡ್ತೀನಿ. ಅಲ್ಲಿ ನೀವು ಇದರ ಒಂದು ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಜಡ್ಜ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ನಾವಿವತ್ತು ಅನ್ಬಾಕ್ಸ್ ಮಾಡ್ತಿರೋ ಮೊಬೈಲ್ ಬಂದುಬಿಟ್ಟು ರಿಯಲ್ಮಿ C12 ಅಂತ. ರಿಯಲ್ಮಿ ಅಂತ C12 ಅಂತೇಳಿ ಇಲ್ಲಿ ಬಾಕ್ಸ್ ಮೇಲೆ ಬರ್ತಿದೆ. ಆ್ಯಂಡ್ ಇದರ ರೈಟ್ ಸೈಡಲ್ಲಿ ನೋಡಿದರೆ ರಿಯಲ್ಮಿ C12 ಅಂತೇಳಿ ಬರ್ಬಿಟ್ಟು ಇದರ ಟಾಪಲ್ಲಿ R ಅಂತೇಳಿ ರಿಯಲ್ಮಿ ಲೋಗೋ ಇದೆ. ನೆಕ್ಸ್ಟ್ ಇದರ ಕೀಬೋರ್ಡ್ ಬಗ್ಗೆ ಮಾತಾಡಿದರೆ ಈ ಲ್ಯಾಪ್ಟಾಪ್ ಫುಲ್ ಸೈಜ್ ಬ್ಯಾಕ್ ಲೈಟ್ LED ಚಿಕ್ ಲೈಟ್ ಕೀಬೋರ್ಡ್ ಜೊತೆಗೆ ಬರುತ್ತೆ. ಇದರ ಕೀ ಟ್ರಾವೆಲ್ ಕೂಡ ಚೆನ್ನಾಗಿದೆ. ಈ ಬ್ಯಾಕ್ ಲೈಟ್ನ ನಾವು 3 ಸ್ಟೆಪ್ಸಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಬೋದು. ಇದರಲ್ಲಿ ನ್ಯೂಮರಿಕ್ ಕೀಪ್ಯಾಡ್ ಕೂಡ ಇದೆ. ಇದರಲ್ಲಿ ಮೇಯ್ನ್ ಆಗಿ ಫಿಂಗರ್ ಪ್ರಿಂಟ್ ರೀಡರ್ ಕೂಡ ಇದೆ, ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಇದರ ಟಚ್ ಪ್ಯಾಡ್ ಬಗ್ಗೆ ಮಾತಾಡಿದರೆ ಇದು ಗ್ಲಾಸಿ ಫಿನಿಶ್ ಲುಕ್ಸ್ ಇದೆ, ಅಕ್ಯುರೇಟ್ ಆಗಿ ಕೂಡ ಇದೆ. ಆ್ಯಂಡ್ ರೈಟ್ ಕ್ಲಿಕ್ ಲೆಫ್ಟ್ ಕ್ಲಿಕ್ ಕೂಡ ಎಕ್ಸಾಕ್ಟಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಇದರ ಪೋರ್ಟ್ಸ್ ಬಗ್ಗೆ ಮಾತಾಡಿದರೆ ಲೆಫ್ಟ್ ಸೈಡಲ್ಲಿ ಒಂದು HDMI 2.0 ಪೋರ್ಟ್ ಇದೆ. ಒಂದು ಸೂಪರ್ ಸ್ಪೀಡ್ USB ಟೈಪ್ A 5 Gbps ಪೋರ್ಟ್ ಇದೆ. ಒಂದು ಸೂಪರ್ ಸ್ಪೀಡ್ USB ಟೈಪ್ C 10 Gbps ಪೋರ್ಟ್ ಇದೆ. ಒಂದು XD ಕಾರ್ಡ್ ರೀಡರ್ ಕೂಡ ಇದೆ. ಒಂದು 3.5 mm ಹೆಡ್ಫೋನ್ಸ್ ಜಾಕ್ ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಇದರ ರೈಟ್ ಸೈಡಲ್ಲಿ ನೋಡಿದರೆ ಒಂದು ಸೂಪರ್ ಸ್ಪೀಡ್ USB ಟೈಪ್
ಟೈಪ್ ಎ 5 Gbps ಪೋರ್ಟ್ ಇದೆ. ಒಂದು AC ಸ್ಮಾರ್ಟ್ ಪಿನ್ ಪವರ್ ಪ್ಲಗ್ ಇನ್ ಇಲ್ಲಿ ಇದೆ. ಪೋರ್ಟ್ಸ್ ವಿಷಯಕ್ಕೆ ಬಂದರೆ ಯಾವುದೇ ರೀತಿಯ ಇಶ್ಯೂ ನಿಮಗೆ ಇಲ್ಲಿ ಕಾಣಿಸಲ್ಲ. ಆ್ಯಂಡ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಈ ಲ್ಯಾಪ್ಟಾಪ್ನ ಬೆಸ್ಟ್ ಫ್ಯೂಚರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಇದರಲ್ಲಿ HP ಕ್ವಿಕ್ ಡ್ರಾಪ್ ಆ್ಯಪ್ ನೋಡ್ಬೋದು. ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ಡಾಟಾನ ಈಸಿಯಾಗಿ ಲ್ಯಾಪ್ಟಾಪಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಎರಡನೇದಾಗಿ ಇದು ವಿಂಡೋಸ್ 10 i5 11th ಜನರೇಷನ್ ಮೈಕ್ರೋ ಆಫೀಸ್ ಹೋಮ್ ಆ್ಯಂಡ್ ಸ್ಟೂಡೆಂಟ್ 2019 ಲೈಫ್ ಟೈಮ್ ವ್ಯಾಲಿಡಿಟಿ ಜೊತೆಗೆ ಬರುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಇದರಲ್ಲಿ ವೈಫೈ 6 ಬ್ಲೂಟೂತ್ 5.0 ಕನೆಕ್ಟ್ ಜೊತೆಗೆ ಬರುತ್ತೆ. ಆ್ಯಂಡ್ ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ IPS ಪ್ಯಾನಲ್ 178 ಡಿಗ್ರಿ ವೈಡ್ ವೀವಿಂಗ್ ಆ್ಯಂಗಲ್ ಇದೆ. ಆ್ಯಂಡ್ ಡ್ಯುಯಲ್ ಚಾನಲ್ ಮೆಮೊರಿ 16 GB ಇದೆ. 3 ಸೈಡ್ಸ್ ಮೈಕ್ರೋ ಅಡ್ಜಸ್ಟ್ ನೋಡ್ಬೋದು. ಆ್ಯಂಡ್ B&O ಬ್ಯಾಂಗ್ ಆ್ಯಂಡ್ ಒಲಿಫ್ಸನ್ ಆಡಿಯೋ ಸಿಗುತ್ತೆ. HP ಫಾಸ್ಟ್ ಚಾರ್ಜರ್ ಆಪ್ಷನ್ ಇದೆ. USB Type C ಪೋರ್ಟ್ ಇದೆ. ಫಿಂಗರ್ ಪ್ರಿಂಟ್ ರೀಡರ್ ಇದೆ. HD ವೆಬ್ ಕ್ಯಾಮರಾ ಇದೆ. ಬ್ಯಾಕ್ಲೈಟ್ ಕೀಬೋರ್ಡ್ ಇದೆ. ಈ ಲ್ಯಾಪ್ಟಾಪ್ ಕ್ರಿಯೇಟರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಫೋಟೋ ಆ್ಯಂಡ್ ವಿಡಿಯೋ ಎಡಿಟರ್ಸ್ಗೆ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಒಂದು ಲುಕ್ ಹಾಕ್ಬೋದು. ಆ್ಯಂಡ್ ಈ ಲ್ಯಾಪ್ಟಾಪ್ನ ಡೆಲ್ 5502 ಸೀರೀಸ್ ಕಾಂಪಿಟೇಟರ್ ಆಗಿ ರಿಲೀಸ್ ಮಾಡಿದ್ದಾರೆ ಅಂತ ರೂಮರ್ಸ್ ಕೂಡ ಇದೆ. HP ಆ್ಯಂಡ್ ಡೆಲ್ ಬೆಂಚ್ ಮಾರ್ಕ್ಸ್ ನೋಡಿದಾಗ ರಿಸಲ್ಟ್ಸ್ ಈ ಥರ ಇತ್ತು. ಹೀಗೆ ನೋಡಿದರೆ HP ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್ ಗಾಯ್ಸ್, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಸಿಂಬಾಲ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ದಿಸ್ ಈಸ್ ಯುವರ್ ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು. ಬೈ ಬೈ ನೌ.